ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿಯನ್ನು ನಾವೆಲ್ಲ ಆಚರಣೆ ಮಾಡುತ್ತೇವೆ. ಪ್ರತಿ ತಿಂಗಳ ಸಂಕಷ್ಟ ಚತುರ್ಥಿಯು ತುಂಬ ವಿಶೇಷವಾಗಿರುತ್ತೆ. ಈ ವರ್ಷದ ಮಾರ್ಚ್ ತಿಂಗಳ ಸಂಕಷ್ಟ ಚತುರ್ಥಿಯನ್ನು ಬಾಲಚಂದ್ರ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಸಾಮಾನ್ಯವಾಗಿ ಬಾಲಚಂದ್ರ ಸಂಕಷ್ಟ ಚತುರ್ಥಿಯನ್ನು ಕೃಷ್ಣ ಪಕ್ಷದಂದು ಆಚರಣೆ ಮಾಡಲಾಗುತ್ತದೆ. ಇದನ್ನು ಚಂದ್ರನನ್ನು ಕ್ಷೀಣಿಸುತ್ತಿರುವ ಹಂತ ಎಂದು ಕರೆಯಲಾಗುತ್ತದೆ. ಅಂದರೆ ಪೂರ್ಣ ಚಂದ್ರ ಕಾಣಿಸಿಕೊಂಡ 4 ದಿನದ ನಂತರದ ದಿನದಂದು ಬಾಲಚಂದ್ರ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡುತ್ತೇವೆ. ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯು ಮಾರ್ಚ್ 17ರಂದು ಸಂಜೆ 7:33 ಪ್ರಾರಂಭವಾಗಿ ಮಾರ್ಚ್ 18ರಂದು ರಾತ್ರಿ 10:09 ಕೊನೆಗೊಳ್ಳುತ್ತದೆ. ಸೋಮವಾರ ಸಂಜೆಯಿಂದ ಮಂಗಳವಾರ ರಾತ್ರಿವರೆಗೂ ನಮಗೂ 2 ದಿನದ ಸಂಕಷ್ಟ ಚತುರ್ಥಿ ಸಮಯ ಸಿಗುತ್ತದೆ. ಆದರೆ ಮೊದಲನೇ ದಿನದ ಚಂದ್ರೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಮೊದಲ ದಿನವಾದಂತಹ ಸೋಮವಾರದಂದು ರಾತ್ರಿ ಚಂದ್ರ ದರ್ಶನವನ್ನು ಮಾಡಿ ನಾವು ಉಪವಾಸವನ್ನು ಕೊನೆಗೊಳಿಸಬೇಕು. ಚಂದ್ರೋದಯದ ಸಮಯ ಬಂದು ರಾತ್ರಿ 9:18 ಇರುತ್ತದೆ. ಈ ದಿನದಂದು ನಾವು ಗಣೇಶನನ್ನು ಪೂಜಿಸುವುದರಿಂದ ಬುದ್ಧಿವಂತಿಕೆ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಮನೆಯಲ್ಲಿ ಈಗಾಗಲೇ ಇರುವಂತಹ ಕಷ್ಟಗಳ ನಿವಾರಣೆಗಾಗಿ ಅಥವಾ ಮುಂದೆ ಬರುವಂತಹ ನಮ್ಮ ಹೊಸ ಕೆಲಸಗಳ ಯೋಜನೆಗಳಿಗೋಸ್ಕರ ನಾವು ಪೂರ್ವಕವಾಗಿ ಈ ದಿನ ಗಣೇಶನನ್ನು ವಿಶೇಷವಾಗಿ ಆರಾಧನೆಯನ್ನು ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಕೆಲಸಗಳು ಸುಲಭವಾಗಿ ಯಾವುದೇ ಅಡೆತಡೆ ಇಲ್ಲದಂತೆ ಪರಿಹಾರವಾಗುತ್ತವೆ. ಪೂಜಾ ವಿಧಾನದ ಬಗ್ಗೆ ನಾವು ತಿಳಿದುಕೊಳ್ಳೋದಾದರೆ, ಈ ದಿನ ಉಪವಾಸವಿದ್ದು ಪೂಜೆಯನ್ನು ಮಾಡುತ್ತೇವೆ ಅಥವಾ ಉಪವಾಸವಿಲ್ಲದೆ ಹಾಗೆ ಪೂಜೆಯನ್ನು ಮಾಡುತ್ತೇವೆ. ಅದರ ಮೇಲೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಳಿ. ಬೆಳಗ್ಗೆ ಮತ್ತು ಸಂಜೆ 2 ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಸಂಜೆ ಸಮಯದಲ್ಲಿ ವಿಶೇಷವಾಗಿ ದೇವರಿಗೆ ನಾವು ತುಪ್ಪದ ದೀಪವನ್ನು ಬೆಳಗಿ ಅಥವಾ ಆರತಿಯನ್ನು ಮಾಡಿ, ಮಂಗಳಾರತಿಯನ್ನು ಮಾಡಿ, ತೆಂಗಿನಕಾಯಿಯನ್ನು ಒಡೆದು ಪೂಜೆಯನ್ನು ಸಮಾಪ್ತಿಯನ್ನು ಮಾಡಬೇಕಾಗುತ್ತೆ. ಹಾಗೆ ಅದರ ಜೊತೆಗೆ ತಪ್ಪದೆ ಚಂದ್ರ ದರ್ಶನವನ್ನು ನಾವು ಮಾಡಲೇಬೇಕು. ಈ ದಿನ ನಾವು ಅರಿಶಿಣದ ಗಣಪ, ಸಗಣಿಯಿಂದ ಮಾಡಿರ್ತಕ್ಕಂತಹ ಗಣಪ, ಬೆಳ್ಳಿ ಗಣಪತಿ, ಹಾಗೆ ಗಣೇಶನ ಫೋಟೋದ ವಿಗ್ರಹಕ್ಕೆ ಕೂಡ ನಾವು ಪೂಜೆಯನ್ನು ಮಾಡಬಹುದು. ತಪ್ಪದೆ 21 ದೂರ್ವೆಗಳನ್ನು ಏರಿಸಬೇಕು. ವಿಶೇಷವಾದ ಬೇಡಿಕೆ ಇದ್ದಲ್ಲಿ ಕಡಲೆಹಾರವನ್ನು ಕೂಡ, ಅಂದರೆ ಕಡಲೆಕಾಳನ್ನು ನೆನೆಸಿಟ್ಬಿಟ್ಟು ನಾವು ಕಡಲೆಹಾರವನ್ನು ಕೂಡ ಹಾಕಬಹುದು. ಕೆಂಪು ಮತ್ತು ಹಳದಿ ಬಣ್ಣದ ಹೂಗಳ ಅರ್ಪಣೆಯನ್ನ ಮಾಡಿ, ಹಾಗೆ ನೈವೇದ್ಯಕ್ಕಾಗಿ ಮೋದಕ, ಲಡ್ಡು, ಬಾಳೆಹಣ್ಣು ಅಥವಾ ಹಣ್ಣಿನ ಯಾವುದೇ ಪ್ರಸಾದಗಳನ್ನು ನೀವು ನೈವೇದ್ಯವನ್ನಾಗಿ ಮಾಡಬಹುದು. ಆದರೆ ಕೊನೆಯಲ್ಲಿ ತೆಂಗಿನಕಾಯಿಯನ್ನು ಒಡೆದು ಪೂಜೆಯನ್ನು ಸಮಾಪ್ತಿಯಾಗಿ ಮಾಡಬೇಕು. ಸಂಕಷ್ಟ ಚತುರ್ಥಿ ವ್ರತದ ಪುಸ್ತಕವಿದ್ರೆ ಆ ದಿನ ವಿಶೇಷವಾಗಿರ್ತಕ್ಕಂತಹ ಆ ತಿಂಗಳ ಕಥೆಯನ್ನು ಓದಿ ಅದರೊಂದಿಗೆ ಅಷ್ಟೋತ್ತರಗಳನ್ನು ಹೇಳಿಕೊಳ್ಳಿ. ನಂತರ ಗಣಪತಿಗೆ ಸಂಬಂಧಿಸಿದ ಮಂತ್ರಗಳ ಪಠಣೆಯನ್ನು ಮಾಡಿ. ಸಂಜೆ ವೇಳೆಯಲ್ಲಿ ಮತ್ತೊಮ್ಮೆ ದೇವರಿಗೆ ಆರತಿಯನ್ನ ಮಾಡಿ ಅಥವಾ ತುಪ್ಪದ ದೀಪವನ್ನ ಹಚ್ಚಿಟ್ಟು ಚಂದ್ರ ದರ್ಶನವನ್ನ ಮಾಡಿ, ಚಂದ್ರ ದರ್ಶನವಾಗದಿದ್ದ ಪಕ್ಷದಲ್ಲಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರಲ್ಲಿ ಚಂದ್ರನ ಆಕೃತಿಯನ್ನು ಬಿಡಿಸಿ ನಮಸ್ಕರಿಸಿ, ಇಲ್ಲವಾದರೆ ಈಶ್ವರನ ತಲೆಯ ಮೇಲಿರುವ ಚಂದ್ರನಿಗೆ ಪೂಜೆಯನ್ನು ಮಾಡಿ, ಇಲ್ಲದಿದ್ದರೆ ಆಕಾಶದತ್ತ ನೋಡಿಕೊಳ್ಳುತ್ತಾ ಚಂದ್ರನ ಸ್ಮರಣೆಯನ್ನು ಮಾಡಿ ಪೂಜೆಯನ್ನ ಸಮಾಪ್ತಿ ಮಾಡಿ ನೀವು ಉಪವಾಸವನ್ನ ಕೈಗೊಂಡಿದ್ದರೆ ಉಪವಾಸವನ್ನ ಮುಕ್ತಾಯಗೊಳಿಸಿ. ತುಂಬಾ ಸುಲಭವಾಗಿರ್ತಕ್ಕಂತಹ ಈ ಗಣಪತಿ ಮಂತ್ರಗಳನ್ನು ಪಠನೆ ಮಾಡಿ. ಓಂ ಗಣ ಗಣಪತಯೇ ನಮೋ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ಸಂತಾನ ಭಾಗ್ಯಕ್ಕಾಗಿ ರಾಜನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಮಾಡಿದನು. ಇದರ ಒಂದು ಚಿಕ್ಕ ಕಥೆಯನ್ನು ನಿಮ್ಮೊಂದಿಗೆ ತಿಳಿಸಿಕೊಡುತ್ತೇನೆ. ಬಹಳ ದಿನಗಳಿಂದ ಮಕ್ಕಳಾಗದ ಕಾರಣ ಮುನಿವರ್ಯರ ಬಳಿ ರಾಜರು ತಮ್ಮ ದುಃಖವನ್ನು ಹೇಳಿಕೊಳ್ಳುತ್ತಾರೆ. ಆಗ ಮುನಿವರ್ಯರು, ಇಳೆಯ ರಾಜನೇ, ಸಮಸ್ತ ಕಾರ್ಯಸಿದ್ಧಿಪ್ರದವಾದ ಸಂಕಷ್ಟ ಗಣಪತಿ ವ್ರತವೊಂದಿದೆ. ಅದನ್ನು ಶ್ರದ್ಧಾ ಭಕ್ತಿಯಿಂದ ನೀನು ಮಾಡಿದ್ದೆ ಆದರೆ ನಿನಗೆ ಸಂತಾನ ಭಾಗ್ಯವು ಪ್ರಾಪ್ತವಾಗುವುದು ಎಂದು ಹೇಳಿ ವ್ರತವನ್ನಾಚರಿಸುವ ವಿಧಾನವನ್ನೆಲ್ಲ ತಿಳಿಸಿದರು. ರಾಜನು ತುಂಬಿದ ಮನಸ್ಸಿನಿಂದ ತನ್ನ ರಾಜ್ಯಕ್ಕೆ ತೆರಳಿ ತನ್ನ ಪತ್ನಿಯೊಡನೆ ಚೌತಿ ಎಂದು ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿದನು. ವ್ರತ ಆಚರಿಸಿದ ಕೆಲವೇ ದಿನಗಳಲ್ಲಿ ಆತನ ಪತ್ನಿಯು ಗರ್ಭವತಿಯಾದಳು. ರಾಜನು ಸಂತೋಷಭರಿತನಾಗಿ ಇಂದಿಗೆ ನನ್ನ ಜನ್ಮ ಸಾರ್ಥಕ ಎಂದುಕೊಂಡು ತನ್ನ ಬೊಕ್ಕಸದಲ್ಲಿದ್ದ ಸಮಸ್ತ ಧನ ಕನಕಗಳನ್ನು, ವಸ್ತ್ರಗಳನ್ನು ತನ್ನ ಪ್ರಜೆಗಳಿಗೆ ಕೊಟ್ಟನು. ಪ್ರತಿ ತಿಂಗಳು ತಪ್ಪದೇ ವ್ರತವನ್ನು ಮುಂದುವರಿಸಿ ಹೆಂಡತಿ ಮಕ್ಕಳೊಂದಿಗೆ ಸುಖ ಸಂಸಾರ ಸಾಗಿಸಿದನು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠರ ಸಂವಾದದ ಸಂಕಷ್ಟಹರ ಗಜಾನನ ಗಣಪತಿಯ ವ್ರತಕಥೆಯು ಮುಕ್ತಾಯವಾಯಿತು. ಆದ್ದರಿಂದ ಸಂತಾನ ಫಲವನ್ನು ಬಯಸುವಂತವರು ವಿಶೇಷವಾಗಿ ಗಣಪತಿಯ ಸಂಕಷ್ಟಹರ ಚತುರ್ಥಿ ವ್ರತದ ಆಚರಣೆಯನ್ನು ಮಾಡುತ್ತಾರೆ. ಎಲ್ಲರ ಸಂಕಷ್ಟಗಳನ್ನು ಗಣಪತಿ ಬೇಗನೆ ಬಗೆಹರಿಸಲಿ. ಎಲ್ಲರಿಗೂ ಧನ್ಯವಾದಗಳು.